ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಗಜಪಡೆ ಗದ್ದಲ ನಿಮ್ಗೆಲ್ಲ ಗೊತ್ತೇ ಇದೆ. ಕಾಡಾನೆಗಳನ್ನ ನೋಡೋಕೆ ಅಂತ ಸಾವಿರಾರು ಮಂದಿ ಮುಗಿಬಿದ್ದಿದ್ರು. ಅದರಲ್ಲಿ ಮುನಿರಾಜು ಕೂಡ ಒಬ್ಬ. ಅದೇನ್ ಗ್ರಹಚಾರ ಕಾದಿತ್ತೋ ಏನೋ, ಆನೆ ಕೈಗೆ ಸಿಕ್ಕೇ ಬಿಟ್ಟ. ಆದ್ರೆ ಆಶ್ಚರ್ಯಕರ ರೀತಿಯಲ್ಲಿ ಬಚಾವಾಗ್ಬಿಟ್ಟ. ಆ ಭಯಾನಕ ದೃಶ್ಯಗಳನ್ನ ಫೋಟೋಗ್ರಾಫರ್ ಒಬ್ರು ಕ್ಲಿಕ್ಕಿಸಿದ್ದಾರೆ. ಸಾವಿರ ಪದಗಳಲ್ಲೂ ಹೇಳಲಾಗದ್ದನ್ನ ಒಂದು ಫೋಟೋ ಹೇಳುತ್ತೆ ಅಂತಾರೆ. ಅದಕ್ಕೆ ಈ ಫೋಟೋನೇ ಸಾಕ್ಷಿ. ನಿನ್ನೆ ಆನೇಕಲ್ ತಾಲೂಕಿನ ಹುಸ್ಕೂರು ಕೆರೆಯಲ್ಲಿ ಗಜಪಡೆ ಬೀಡು ಬಿಟ್ಟಿತ್ತು. ಕಾಡಾನೆಗಳನ್ನ ನೋಡೋಕೆ ಸಾವಿರಾರು ಜನ ಜಮಾಯಿಸಿದ್ರು. ಅದರಲ್ಲಿ ಮುನಿರಾಜು ಅನ್ನೋರು ಕೂಡ ಒಬ್ರು. ತಾನು ಆನೆ ಕೈಗೆ ಸಿಗ್ತೀನಿ ಅಂತ ಮುನಿರಾಜು ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ. ಗಜಪಡೆಯಲ್ಲಿದ್ದ ಆನೆಯೊಂದು ಸಿಟ್ಟಿಗೆದ್ದು ಮುನಿರಾಜುರನ್ನ ಅಟ್ಟಿಸಿಕೊಂಡು ಬಂದಿತ್ತು. ಮುನಿರಾಜು ಓಡಿದ್ರೂ ಪ್ರಯೋಜನವಾಗಲಿಲ್ಲ. ಆನೆ ಅಟ್ಟಿಸಿಕೊಂಡು ಮುನಿರಾಜುರನ್ನ ಹಿಂಬಾಲಿಸುವಾಗಲೇ ವಿಜಯ ಕರ್ನಾಟಕ ದಿನಪತ್ರಿಕೆಯ ಫೋಟೋಗ್ರಾಫರ್ ಶ್ರೀಧರ್ ಕೂಡ ಆ ಭಯಾನಕ ದೃಶ್ಯವನ್ನ ತೆಗೆಯಲೇಬೇಕು ಅಂತ ಪಣ ತೊಟ್ಟಿದ್ರು. ಆನೆ ತನ್ನ ಸೊಂಡಿಲಿನಿಂದ ಮುನಿರಾಜುರನ್ನ ಪೊದೆಯಲ್ಲಿ ಎತ್ತಿ ಹಾಕಿರುವಾಗಲೇ ಫೋಟೋಗ್ರಾಫರ್ ಶ್ರೀಧರ್ ತಮ್ಮ ಕ್ಯಾಮೆರಾದಲ್ಲಿ ಆ ಭಯಾನಕ ಹಾಗೂ ಅದ್ಭುತ ಚಿತ್ರವನ್ನ ಕ್ಲಿಕ್ಕಿಸಿದ್ರು. ಆನೆ ನಿಯರೆಸ್ಟ್ ಇದ್ದಾನೆ, ಓಡ್ತಾ ಇದ್ದಾನೆ. ಸೊ ನಾನು ನಿಂತ್ಕೊಂಡು ನಾನು ಶೂಟ್ ಮಾಡಿದೆ. ಅಲ್ಲೊಂದು ಸಣ್ಣ ಹಳ್ಳ ಇರುತ್ತೆ, ಅದನ್ನು ಎಗರ್ತಾನೆ, ನಮ್ಮ ಪೇಪರಲ್ಲಿದೆ. ಸೊ ಎಗರಿದ ತಕ್ಷಣ ಆನೆ ಏನು ಮಾಡುತ್ತೆ, ಅವನನ್ನು ಹಿಡ್ಕೊಳತ್ತೆ. ಫಸ್ಟು ಸೊಂಡ್ಲಿಂದ ಹೊಡೆಯುತ್ತೆ, ಹೊಡೆದಾದ್ಮೇಲೆ ಹಿಡ್ಕೊಳುತ್ತೆ. ಸೊ ಹಿಡ್ಕೊಂಡಾಗ ಹಳ್ಳದಲ್ಲಿ ಆನೆ ಕಾಲು ಹಿಂದ್ಗಡೆ ಹೋಗುತ್ತೆ. ಸೊ ಹಿಂದ್ಗಡೆ ಹೋದಾಗ ಹಿಡ್ಕೊಂಡಿದ್ದು ಬಚಾವಾಗ್ತಾನೆ, ಅವನು ಬಿಡಿಸ್ಕೊಂಡ್ಬಿಡ್ತಾನೆ. ಸೊ ಅದು ಆನೆನೂ ಗಾಬರಿ ಇತ್ತು. ಆ ಗಾಬರಿಯಿಂದ ಮುಂದಕ್ಕೆ ಹೋಗುತ್ತೆ. ಆ ಹಿಂದ್ಗಡೆ ಬಲ್ಗಾಲಲ್ಲಿ ತುಳಿಯೋಕ್ಕೆ ಟ್ರೈ ಮಾಡುತ್ತೆ. ಆ ತುಳಿದಾಗಲೂ ಸಹಿತ ಅವನು ಬಚಾವಾಗ್ತಾನೆ ಆನೆಯಿಂದ. ಸೊ ಆವಾಗಲೂ ಸಹಿತ ಲಕ್ಕಿ ಅವನು. ಸೊ ಹಿಡ್ಕೊಂಡಾಗಲೂ ಬಚಾವಾದ ಆ ಹಳ್ಳ ಇದ್ದಿದ್ದರಿಂದ. ಸೊ ತುಳಿಯುವಾಗಲೂ ಬಚಾವಾಗಿ ಸೊ ಅವನು ಎಸ್ಕೇಪ್ ಆದ. ಮುನಿರಾಜುರತ್ತು ಗಟ್ಟಿ ಜೀವವೇ ಬಿಡಿ. ಆನೆ ದಾಳಿಗೊಳಗಾದರೂ ಮುನಿರಾಜು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮುನಿರಾಜುರನ್ನ ಎತ್ತಿ ಬಿಸಾಡಿದ ಕಾಡಾನೆ ಮತ್ತೆ ತಂಡವನ್ನ ಸೇರಿಕೊಂಡಿತ್ತು. ಇತ್ತ ಮುನಿರಾಜುರನ್ನ ಕೂಡಲೇ ಆಸ್ಪತ್ರೆಗೆ ರವಾನಿಸಲಾಯಿತು. ಕಳೆದ 3 ದಿನಗಳಿಂದ ಸಾಕಷ್ಟು ಕಿರಿಕ್ ಮಾಡಿದ್ದ ಗಜಪಡೆ ಕೊನೆಗೂ ವಾಪಸ್ ಹೋಗಿವೆ. ಕಳೆದ ರಾತ್ರಿ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಗಜಪಡೆಯನ್ನ ಬನ್ನೇರುಘಟ್ಟದತ್ತ ಮುಖ ಮಾಡಿಸಿದ್ರು. ಅಲ್ಲಿಂದ ಹೊಗೇನಕಲ್ ಬಳಿಕ ಮುತ್ಯಾಲಮಡುಗೆ ಓಡಿಸಿದ್ರು. ಇದೀಗ ಕಾಡಾನೆಗಳ ಗ್ಯಾಂಗ್ ತಮಿಳುನಾಡು ಅರಣ್ಯ ಪ್ರದೇಶದತ್ತ ತೆರಳಿವೆ. ಒಟ್ಟಾರೆ ಕಾಡಿನಿಂದ ನಾಡಿಗೆ ಬಂದು 4ರನ್ನ ಬಲಿ ಪಡೆದ ಗಜಪಡೆ ವಾಪಸ್ಸಾಗಿದೆ. ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಡಾನೆಗಳ ಉಪಟಳಕ್ಕೆ ಶಾಶ್ವತ ಬ್ರೇಕ್ ಹಾಕಬೇಕಿದೆ. ಇಲ್ಲದೆ ಹೋದಲ್ಲಿ ಮತ್ತೆ ಇಂತಹ ಅನಾಹುತಗಳಾಗೋದು ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕಾಡಾನೆಗಳ ದಾಳಿಗೆ ಸಿಲುಕಿ ಮೃತಪಟ್ಟ ಪತ್ರಕರ್ತ ಮಂಜುನಾಥ್ ಕುಟುಂಬಕ್ಕೆ ಅರಣ್ಯ ಸಚಿವ ರಮಾನಾಥ್ ರೈ 2 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದರು. ಹೊಸಕೋಟೆಯ ಮಂಜುನಾಥ್ ನಿವಾಸಕ್ಕಿಂದು ಸಂಜೆ ಭೇಟಿ ನೀಡಿದ್ದ ಸಚಿವ ರೈ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಪರಿಹಾರದ ಉಳಿದ 3 ಲಕ್ಷ ರೂಪಾಯಿಯನ್ನ ಶೀಘ್ರವೇ ಬಿಡುಗಡೆ ಮಾಡುವುದಾಗಿ ಸಚಿವರು ಭರವಸೆ ನೀಡಿದರು. ಹೊಸಕೋಟೆ ಬಳಿ ಭಾನುವಾರ ಬೆಳಗ್ಗೆ ಆನೆ ದಾಳಿಗೆ ಸಿಲುಕಿ ಮಂಜುನಾಥ್ ಸಾವಿಗೀಡಾಗಿದ್ದರು. ಈಗಾಗಲೇ 2 ಲಕ್ಷ ರೂಪಾಯಿ ಚೆಕ್ ಅನ್ನು ಕೊಟ್ಟಿದ್ದೇವೆ. 5 ಲಕ್ಷ ಘೋಷಣೆ ಮಾಡಿದ್ದೇವೆ. 3 ಲಕ್ಷವನ್ನು ಆ ಹುಡುಗನಿಗೆ ನಾವು ಕೊಡ್ತೇವೆ. ನಾವು ಇಷ್ಟೇ ಹೇಳೋದು, ಅವರ ಕುಟುಂಬ ಆಗಬಾರ್ದಿತ್ತು. ಒಂದು ಆಕಸ್ಮಿಕ ಘಟನೆ ಆಯಿತು. ಅದಕ್ಕೆ ಅವರ ಕುಟುಂಬಕ್ಕೆ ನಾವು ಇಲ್ಲೇ ಬಂದು ಚೆಕ್ ಕೊಟ್ಟು ಸಾಂತ್ವನ ಹೇಳಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಅವರ ಕುಟುಂಬಕ್ಕೆ ದುಃಖ ಭರಿಸಿದಂಗೆ ಶಕ್ತಿ ಭಗವಂತ ಕೊಡ್ಲಿ ಅನ್ನುವಂಥ ಪ್ರಾರ್ಥನೆ ತಮ್ಮ ಮೂಲಕ ನಾನು ಮಾಡ್ತಾ, ಅವರ ಕುಟುಂಬಕ್ಕೆ ಒಂದು ಮುಂದಿನ ದಿನಗಳು ಅವರಿಗೆ ತೊಂದರೆ ಇಲ್ಲದಂತೆ ಆಗಲಿ ಅನ್ನುವಂಥ ಮಾತು. ಪತ್ನಿಯನ್ನ ತವರು ಮನೆಗೆ ಕಳಿಸಿ ಪತಿ ನೇಣಿಗೆ ಶರಣಾದ ಘಟನೆ ಚಂದ್ರ ಲೇಔಟ್ನಲ್ಲಿ ನಡೆದಿದೆ. 35 ವರ್ಷದ ಮುನ್ನಾ ಖಾನ್ ಮೃತ ದುರ್ದೈವಿ. ಕುಡಿತದ ದಾಸನಾಗಿದ್ದ ಮುನ್ನಾ ಖಾನ್ ಹಬ್ಬದ ದಿನವೂ ಕುಡಿದು ಬಂದಿದ್ದ. ನಿನ್ನೆ ಮುಸ್ಲಿಮರ ಶಾಬಾನ್ ಹಬ್ಬ. ಇದರಿಂದ ಬೇಸರಗೊಂಡ ಪತ್ನಿ ಹಸೀನಾ ಹಬ್ಬದ ದಿನವೂ ಕುಡಿದು ಬರಬೇಕಾ ಅಂತ ಜಗಳ ತೆಗೆದಿದ್ಲು. ಬಳಿಕ ಹಸೀನಾ ಮಗಳ ಜೊತೆ ತವರು ಮನೆಗೆ ಹೋಗಿದ್ಲು. ಹೆಂಡತಿ ಮಾತಿಂದ ಬೇಸತ್ತ ಮುನ್ನಾ ಖಾನ್ ನೇಣಿಗೆ ಶರಣಾಗಿದ್ದಾನೆ. ತಿರ್ಗಾ ಫುಲ್ ಕುಡ್ಕೊಬಿಟ್ಟಿದ್ರಲ್ಲ, ಸುಮ್ನೆ ನೀವು ಆಚೆ ಬರಲ್ಲ, ನೀನು ಹೋಗು, ಅಲ್ಲಿ ಹೋಗಿ ನಮಾಜಿ ಮಾಡ್ಕೊ ಅಂತ ಹೇಳಿದ್ರು. ನಾನು ಹೋಗಿ ಅಲ್ಲಿ ನಮಾಜಿ ಮಾಡ್ಕೊಂಡು ಬಂದೆ. ಇರ್ಲಿಲ್ಲ, ಅವರು ತೆಗ್ದಿಲ್ಲ ಬಾಗಿಲು, ಮಲ್ಕೊಬಿಟ್ಟವ್ರಲ್ಲ, ಕುಡ್ಕೊಬಿಟ್ಟಿ ಅಂತ ನಾನು ಸುಮ್ನೆ ಹೊಂಟೋಗ್ಬಿಟ್ಟೆ. ತಿರ್ಗಾ 9 ಗಂಟೆಗೆ ಬಂದು ನೋಡಿದ್ರೆ ತೆಗಿತಾನೆ ಇಲ್ಲ. ಆಮೇಲೆ ಅದು ಕಿಟಕಿ ಹೊಡೆದಿ ನೋಡಿದ್ರೆ ಹಿಂಗ್ ಮಾಡ್ಕೊಂಡಿರೋ.
ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟು